ಎಲ್ಲರಿಗೂ ಮ್ಯಾಥ್ಸ್ ಸಂದೇಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ತರುವಂಥ ಕಾನ್ಸೆಪ್ಟ್ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್. ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಅಂತ ಅಂದರೆ ಇಫ್ ಯು ಈಸ್ ದ ಯೂನಿವರ್ಸಲ್ ಸೆಟ್, ಯು ಈಸ್ ದ ಯೂನಿವರ್ಸಲ್ ಸೆಟ್ ಆ್ಯಂಡ್ ಎ is the subset of that universal set, A is the subset of that universal set, then complement of A, then complement of A is defined as the elements belongs to the universal set. The elements belongs to the universal set but does not belongs to the set A. ಯು ಅನ್ನೋದು ಒಂದು ಯೂನಿವರ್ಸಲ್ ಸೆಟ್ ಆಗಿರುತ್ತೆ, ಎ ಅನ್ನೋದು ಯು ಅನ್ನೋ ಒಂದು ಯೂನಿವರ್ಸಲ್ ಸೆಟ್ಗೆ ಸಬ್ಸೆಟ್ ಆಗಿರುತ್ತೆ. ಕಾಂಪ್ಲಿಮೆಂಟ್ ಆಫ್ ದಿಸ್ ಸೆಟ್ ಹೇಗಿರುತ್ತೆ ಅಂತ ಅಂದರೆ ಎಲ್ಲ ಯುನಲ್ಲಿರುವಂಥ ಪ್ರತಿ ಎಲಿಮೆಂಟ್ಸು ಇರಬೇಕು, ಆದರೆ ಅದು ಎನಲ್ಲಿ ಇರಬಾರ್ದು. ಈ ಕಾಂಪ್ಲಿಮೆಂಟ್ ಆಫ್ ಎನ ನಾವು ಎ ಡ್ಯಾಶ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈ ಎ ಡ್ಯಾಶ್ನ ನಾವು ಏನಂತ ಬರಿತೀವಪ್ಪ ಅಂದರೆ ಯು ಮೈನಸ್ ಎ ಅಂತ ಬರಿಬೋದು. ಯೂನಿವರ್ಸಲ್ ಸೆಟ್ ಮೈನಸ್ ಎ ಅಂತ ಬರಿಬೋದು. ಇದನ್ನು ಡಿಫೈನ್ ಮಾಡೋದು ಹೇಗೆ ಅಂದರೆ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಯೂನಿವರ್ಸಲ್ ಸೆಟ್ ಬಟ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಎ. ಈಗ ನಾನು ಯೂನಿವರ್ಸಲ್ ಸೆಟ್ ಯು ತೊಗೊತೀನಿ, ಇದರಲ್ಲಿ 1 2 3 4 5 ಅಂತ ತೊಗೊಂಡೆ. ಈಗ ಸೆಟ್ ಎ ತೊಗೊಳ್ತೀನಿ, ಈಗ ಇದರಲ್ಲಿ 2 4 ಅಂತ ತೊಗೊಂಡಿದ್ದೀನಿ. ನನಗೀಗ ಎ ಡ್ಯಾಶ್ ಬೇಕು ಅಂದರೆ ಯು ಮೈನಸ್ ಎನಲ್ಲಿ ಇರಬಾರ್ದು, ಯು ಅಲ್ಲಿ ಇರಬೇಕು. 1 2 ಮತ್ತು 4ನ ಬಿಟ್ಟು 1 3 5ನ ಬರುತ್ತೆ. ಇದು ನಮಗೆ ಎ ಡ್ಯಾಶ್ ಆಗುತ್ತೆ. ಈ ಒಂದು ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ಟಲ್ಲಿ ಕೆಲವೊಂದು ಪ್ರಾಪರ್ಟೀಸ್ ಇದೆ. ಆ ಪ್ರಾಪರ್ಟೀಸ್ ಏನಪ್ಪ ಅಂತಂದರೆ ಫಸ್ಟ್ ಪ್ರಾಪರ್ಟಿ ಎ ಡ್ಯಾಶ್ ಹೋಲ್ ಡ್ಯಾಶ್ ಈಕ್ವಲ್ ಟು ಎ ಡ್ಯಾಶ್ ಹೋಲ್ ಡ್ಯಾಶ್. ಈಗ ಇಲ್ಲೇ ನೋಡಿ ಎ ಡ್ಯಾಶ್ ಮಾಡಿದಾಗ 1 3 5 ಬಂತು. ಅಗೇನ್ ಎ ಡ್ಯಾಶ್ ಹೋಲ್ ಡ್ಯಾಶ್ ಮಾಡ್ತಾರೆ ಯು ಮೈನಸ್ ಎ ಡ್ಯಾಶ್ ಅಂತ ಬರುತ್ತೆ. ಅಂದರೆ 1 3 5ನ ಬಿಟ್ಟು ಉಳಿದಿರೋ ಎಲಿಮೆಂಟ್ 1 3 5ನ ಬಿಟ್ಟು ಉಳಿದಿರೋದೇನು 2 ಮತ್ತು 4. ಏನು ಸಿಟ್ಟ ಬಂತಲ್ವಾ, ಸೊ ಎ ಡ್ಯಾಶ್ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಅಂತ ಬರಿತೀವಿ. ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ ಫಿ ಡ್ಯಾಶ್. ಫಿ ಅಂದರೆ ಎಂಟಿ ಸೆಟ್ ಡ್ಯಾಶ್ ಅಂತ ಅಂದರೆ ಹೋಲ್ ಯೂನಿವರ್ಸಲ್ ಸೆಟ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಯೂನಿವರ್ಸಲ್ ಸೆಟ್ ಡ್ಯಾಶ್ ಅಂತ ಏನಾದರೂ ಬಂದರೆ ಯೂನಿವರ್ಸಲ್ ಸೆಟ್ಟಲ್ಲಿರೋದನ್ನೇ ಬಿಟ್ಟು ಬೇರೆದನ್ನು ಬರೀಬೇಕು ಅಂದರೆ ಅದು ಏನಾಗಿರುತ್ತೆ ಫಿ ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ಇದರಲ್ಲಿರೋಂಥದ್ದು ಡಿ ಮಾರ್ಗನ್ಸ್ ಲಾ ಅಂತ ಹೇಳ್ತೀವಿ. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಈಕ್ವಲ್ ಟು ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಂತ ಬರುತ್ತೆ. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಈಕ್ವಲ್ ಟು ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್. ಇದನ್ನು ನಾವು ಡಿ ಮಾರ್ಗನ್ಸ್ ಲಾ ಅಂತ ಕರಿತೀವಿ. ಡಿ ಮಾರ್ಗನ್ಸ್ ಲಾ ಅಂತ ಕರಿತೀವಿ. ನೆಕ್ಸ್ಟ್ ಫಿಫ್ತ್ ಒನ್ ಎ ಡ್ಯಾಶ್ ಯೂನಿಯನ್ ಎ ಅಂತ ಬಂದರೆ ಎ ಡ್ಯಾಶ್ ಯೂನಿಯನ್ ಎ ಡ್ಯಾಶ್ ಮತ್ತು ಎ. ಈಗ ನೋಡಿ ಇದು ಎ ಡ್ಯಾಶು, ಇದು ಎ 2 4 ಮತ್ತು 1 3 5 ಇದೆ. ಇಲ್ಲಿ ಏನಲ್ಲಿರೋದು ಎ ಡ್ಯಾಶಲ್ಲಿಲ್ಲ, ಎ ಡ್ಯಾಶಲ್ಲಿರೋದು ಏನಲ್ಲಿಲ್ಲ. ಆದರೆ ಇದೆರಡನ್ನೂ ನಾನು ಯೂನಿಯನ್ ಮಾಡಿದ್ರೆ ನನಗೆ ಯೂನಿವರ್ಸಲ್ ಸೆಟ್ ಸಿಗುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಎ ಮಾಡಿದ್ರೆ ಎ ಡ್ಯಾಶ್ ಇದು ಎ ಇದೆರಡಕ್ಕೂ ಕಾಮನ್ ಎಲಿಮೆಂಟೇ ಬರಲ್ಲ, ಸೊ ಇದೇನಾಗಿರುತ್ತೆ ಫಿ ಆಗಿರುತ್ತೆ. ಇದು ಪ್ರಾಪರ್ಟೀಸ್ ಆಫ್ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್. ನೆಕ್ಸ್ಟ್ ಎಕ್ಸಸೈಸ್ 1.5 ಲೆಟ್ ಯು ಈಕ್ವಲ್ ಟು 1 2 3 4 5 6 7 8 9, ಎ ಈಕ್ವಲ್ ಟು 1 2 3 4, ಬಿ ಈಕ್ವಲ್ ಟು 2 4 6 8 ಆ್ಯಂಡ್ ಸಿ ಈಕ್ವಲ್ ಟು 3 4 5 6. ಫೈಂಡ್ ಫಸ್ಟ್ ಒನ್ ಎ ಡ್ಯಾಶ್ ಅಂತ ಅಂದರೆ ಯು ಮೈನಸ್ ಎ ಅಂತ. ಎನಲ್ಲಿ ಇರಬಾರ್ದು ಯು ಅಲ್ಲಿ ಇರಬೇಕು. 1 2 3 4 ಇದೆ, 1 2 3 4ನ ಬಿಟ್ಟು ಉಳಿದಿರೋ ನಂಬರ್ಸ್ನ ಬರೀವಿ. 5 6 7 8 9. ನೆಕ್ಸ್ಟ್ ಬಿ ಡ್ಯಾಶ್ ಅಂದರೆ ಯು ಮೈನಸ್ ಬಿ ಯೂನಿವರ್ಸಲ್ ಸೆಟ್ಟಲ್ಲಿ ಇರಬೇಕು, ಸೆಟ್ ಬಿನಲ್ಲಿ ಇರಬಾರ್ದು. 2 4 6 8 2 4 6 8ನ ಬಿಟ್ಟು ಉಳಿದಿರೋ ನಂಬರ್ಸ್ ಬರೀವಿ. 1 3 5 7 9. ನೆಕ್ಸ್ಟ್ ಎ ಯೂನಿಯನ್ ಸಿ ಹೋಲ್ ಡ್ಯಾಶ್ ಅಂತ ಇದೆ. ಎ ಯೂನಿಯನ್ ಸಿ ಹೋಲ್ ಡ್ಯಾಶ್ ಅಂದರೆ ಯೂನಿವರ್ಸಲ್ ಸೆಟ್ ಮೈನಸ್ ಎ ಯೂನಿಯನ್ ಸಿ ಅಂತ ಅಂದ್ಬಿಟ್ಟು ಈಗ ಫಸ್ಟು ನಾವು ಯೂನಿವರ್ಸಲ್ ಸೆಟ್ನ ಬರೆಯೋಣ. 1 2 3 4 5 6 7 8 9. ಎ ಯೂನಿಯನ್ ಸಿ ಅಲ್ವಪ್ಪ, ಫಸ್ಟು ಏನಲ್ಲಿರೋ ಎಲಿಮೆಂಟ್ಸ್ ಕ್ಯಾನ್ಸಲ್ ಮಾಡಿ 1 2 3 4. ನೆಕ್ಸ್ಟ್ ಸಿನಲ್ಲಿರೋ ಎಲಿಮೆಂಟ್ ಕ್ಯಾನ್ಸಲ್ ಮಾಡಿ 3 4 5 6. ಫೈನಲಿ ನಮಗೆ ಉಳಿದಿದ್ದು 7 8 9. ನೆಕ್ಸ್ಟ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದರೆ ಯು ಮೈನಸ್ ಎ ಯೂನಿಯನ್ ಬಿ ಅಂತ. ಇದು ಅಷ್ಟೇ ಯೂನಿವರ್ಸಲ್ ಸೆಟ್ ಬರ್ಬಿಡಿ. 1 2 3 4 5 6 7 8 9. ಈಗ ಎ ಯೂನಿಯನ್ ಬಿ ಸೆಟ್ ಏನಲ್ಲಿರೋದನ್ನು ಕ್ಯಾನ್ಸಲ್ ಔಟ್ ಮಾಡಿ 1 2 3 4, ಬಿನಲ್ಲಿರೋದನ್ನು ತೆಗೀರಿ 2 4 6 8. ರಿಮೈನಿಂಗ್ ಟರ್ಮ್ಸ್ 5 7 9. ನೆಕ್ಸ್ಟ್ ಎ ಡ್ಯಾಶ್ ಹೋಲ್ ಡ್ಯಾಶ್ ಇದು ಪ್ರಾಪರ್ಟಿ ಅಲ್ವಾ. ಎ ಡ್ಯಾಶ್ ಹೋಲ್ ಡ್ಯಾಶ್ ಅಂದರೆ ಸೆಟ್ ಏನೇ ಬರುತ್ತೆ, ಆನ್ಸರ್ 1 2 3 4 ಅಂತ ಆಯಿತು. ನೆಕ್ಸ್ಟ್ ಬಿ ಮೈನಸ್ ಸಿ ಹೋಲ್ ಡ್ಯಾಶ್ ಅಂತ ಇದೆ. ಸೊ ಬಿನಲ್ಲಿ ಇರಬೇಕು, ಸಿನಲ್ಲಿ ಇರಬಾರ್ದು. ಆ ರೀತಿ ಎಲಿಮೆಂಟ್ಸ್ ಬರೆಯೋಣ. ಫಸ್ಟು ಬಿನಲ್ಲಿ ಇರಬೇಕು, ಇದು ಬಿ ಮೈನಸ್ ಸಿ ಬರಿತಾ ಇದ್ದೀನಿ. ಸಿನಲ್ಲಿ ಇರಬಾರ್ದು, 2 ಸಿನಲ್ಲಿಲ್ಲ, 4 ಸಿನಲ್ಲಿದೆ, 6 ಸಿನಲ್ಲಿದೆ, 8 ಇಲ್ಲ, 2 8. ಈಗ ಇದಕ್ಕೆ ಕಾಂಪ್ಲಿಮೆಂಟ್ ಬರೆಯೋಣ. ಬಿ ಮೈನಸ್ ಸಿ ಹೋಲ್ ಡ್ಯಾಶ್ ಯೂನಿವರ್ಸಲ್ ಸೆಟ್ಟಲ್ಲಿ 2 ಮತ್ತು 8ನ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ ಬರೀವಿ. 1 3 4 5 6 7 9. ನೆಕ್ಸ್ಟ್ ಸೆಕೆಂಡ್ ಒನ್ ಇಫ್ ಯು ಈಕ್ವಲ್ ಟು ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಫೈಂಡ್ ದ ಕಾಂಪ್ಲಿಮೆಂಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಅಂತ ಇದೆ. ಇದಕ್ಕೆ ಕಾಂಪ್ಲಿಮೆಂಟ್ಸ್ನ ಬರೀಬೇಕು. ಈಗ ಎ ಇದೆ, ಎ ಈಕ್ವಲ್ ಟು ಎ ಬಿ ಸಿ ಇದೆ, ಎ ಡ್ಯಾಶ್ ಬೇಕು, ಎ ಬಿ ಸಿನ ಬಿಟ್ಟು ಉಳಿದಿರೋದನ್ನು ಬರೀವಿ. ಡಿ ಇ ಎಫ್ ಜಿ ಹೆಚ್. ನೆಕ್ಸ್ಟ್ ಬಿ ಈಕ್ವಲ್ ಟು ಡಿ ಇ ಎಫ್ ಜಿ ಇದೆ, ಈಗ ಬಿ ಡ್ಯಾಶ್ ಬೇಕು, ಬಿನಲ್ಲಿರೋದನ್ನು ಬಿಟ್ಟು ಉಳಿದಿದ್ದು ಬರೀವಿ. ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್. ನೆಕ್ಸ್ಟ್ ಸಿ ಡ್ಯಾಶ್ ಬೇಕು, ಸಿನಲ್ಲಿರೋದನ್ನು ಬಿಟ್ಬಿಡಿ. ಎ ಇದೆ, ಬಿ ಸಿ ಇದೆ,
ಡಿ, ಇ ಇದೆ, ಎಫ್, ಜಿ ಇದೆ, ಹೆಚ್. ನೆಕ್ಸ್ಟ್ ಡಿ ಡ್ಯಾಶ್. ಡಿನಲ್ಲಿರೋದನ್ನು ಬಿಟ್ಟು ಯು ಅಲ್ಲಿರೋದನ್ನು ಬರೀರಿ. ಎ ಇದೆ, ಬಿ, ಸಿ, ಡಿ, ಇ, ಎಫ್, ಜಿ, ಹೆಚ್ ಇಲ್ಲೇ ಇದೆ. ಸೊ ಬಿ, ಸಿ, ಡಿ, ಇ ಅಂತ ಬಂತು. ನೆಕ್ಸ್ಟ್ ಟೇಕಿಂಗ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಆಸ್ ದ ಯೂನಿವರ್ಸಲ್ ಸೆಟ್, ರೈಟ್ ಡೌನ್ ದ ಕಾಂಪ್ಲಿಮೆಂಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ ಅಂತ ಇದೆ. ಫಸ್ಟ್ ಒನ್, ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆನ್ ಈವನ್ ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ನ ಯೂನಿವರ್ಸಲ್ ಸೆಟ್ ಅಂತ ಕನ್ಸಿಡರ್ ಮಾಡಿ ಎಕ್ಸ್ ಈಸ್ ಆನ್ ಈವನ್ ನ್ಯಾಚುರಲ್ ನಂಬರ್ ಅಂತ ಹೇಳ್ತಾ ಇದೆ. ಸೊ ಇದಕ್ಕೆ ಕಾಂಪ್ಲಿಮೆಂಟ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆನ್ ಆಡ್ ನ್ಯಾಚುರಲ್ ನಂಬರ್. ಆಡ್ ನ್ಯಾಚುರಲ್ ನಂಬರ್. ಈಗ ಈವನ್ ನ್ಯಾಚುರಲ್ ನಂಬರ್ ಅಂದರೆ 2 4 6 8 ಬರ್ತಾ ಹೋಗುತ್ತೆ ಎಕ್ಸೆಟ್ರಾ ಅಂತ. ಆಡ್ ನಂಬರ್ಸ್ ಅಂದರೆ 1 3 5 7 ಉಳಿತಾ ಹೋಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆನ್ ಆಡ್ ನ್ಯಾಚುರಲ್ ನಂಬರ್. ಸೊ ಆಡ್ ನ್ಯಾಚುರಲ್ ನಂಬರ್ ಅಂದರೆ 1 3 5 7 ಬರುತ್ತೆ. ಇದಕ್ಕೆ ಕಾಂಪ್ಲಿಮೆಂಟ್ ಈವನ್ ನ್ಯಾಚುರಲ್ ನಂಬರ್. ಎಕ್ಸ್ ಈಸ್ ಆನ್ ಈವನ್ ನ್ಯಾಚುರಲ್ ನಂಬರ್. ನೆಕ್ಸ್ಟ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಪಾಸಿಟಿವ್ ಮಲ್ಟಿಪಲ್ ಆಫ್ 3 ಅಂತ ಇದೆ. ದಿಸ್ ಇಂಪ್ಲೈಸ್ ಮಲ್ಟಿಪಲ್ ಆಫ್ 3 ಬಿಟ್ಟು ಉಳಿದಿರೋದು ಬರೀಬೇಕು. ಸೊ ಎಕ್ಸ್ ಈಸ್ ನಾಟ್ ಎ ಪಾಸಿಟಿವ್ ಮಲ್ಟಿಪಲ್ ಆಫ್ 3. 3ಯ ಮಲ್ಟಿಪಲ್ನ ಬಿಟ್ಟು ಉಳಿದಿರೋದನ್ನು ಬರಿತೀವಿ. ನೆಕ್ಸ್ಟ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಪ್ರೈಮ್ ನಂಬರ್. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಕಾಂಪೋಸಿಟ್ ನಂಬರ್ ಅಂತ ಬರಿಬೋದು. ಕಾಂಪೋಸಿಟ್ ನಂಬರ್. ನೆಕ್ಸ್ಟ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್ ಡಿವಿಸಿಬಲ್ ಬೈ 3 and 5 ಅಂತ ಇದೆ. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್ ವಿಚ್ ಈಸ್ ನಾಟ್ ಡಿವಿಸಿಬಲ್ ಬೈ 3 and 5. 3 ಮತ್ತು 5 ಇಂದ ಡಿವೈಡ್ ಆಗದೆ ಇರೋಂಥ ನಂಬರ್ಸ್ ಆಯಿತು. ನೆಕ್ಸ್ಟ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಇದೆ. ಇದಕ್ಕೆ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ನೆಕ್ಸ್ಟ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತ ಇದೆ. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್. ನಾಟ್ ಅಂತ ಸೇರಿಸಿದ್ರೆ ಸಾಕು, ಪರ್ಫೆಕ್ಟ್ ಕ್ಯೂಬ್. ನೆಕ್ಸ್ಟ್ ಎಕ್ಸ್ ಸಚ್ ದಟ್ ಎಕ್ಸ್ ಪ್ಲಸ್ 5 ಈಕ್ವಲ್ ಟು 8 ಅಂತ ಇದೆ. ಎಕ್ಸ್ ಸಚ್ ದಟ್ ಎಕ್ಸ್ ಪ್ಲಸ್ 5 ನಾಟ್ ಈಕ್ವಲ್ ಟು 8, ಅಥವಾ ಎಕ್ಸಿಗೆ 3 ಕೊಟ್ಟರೆ ಮಾತ್ರ 8 ಬರೋದು, ಅದನ್ನಾದರೂ ಬರಿಬೋದು. ಎಕ್ಸ್ ಸಚ್ ದಟ್ ಎಕ್ಸ್ ನಾಟ್ ಈಕ್ವಲ್ ಟು 3 ಅಂತಾದರೂ ಬರಿಬೋದು. ನೆಕ್ಸ್ಟ್ ಎಕ್ಸ್ ಸಚ್ ದಟ್ 2x ಪ್ಲಸ್ 5 ಈಕ್ವಲ್ ಟು 9 ಅಂತ ಇದೆ. ಇದನ್ನು ಅಷ್ಟೇ ಎಕ್ಸ್ ಸಚ್ ದಟ್ 2x ಪ್ಲಸ್ 5 ನಾಟ್ ಈಕ್ವಲ್ ಟು 9 ಅಂತನಾದರೂ ಬರಿಬೋದು. ಅಥವಾ ಇದನ್ನು ಸಾಲ್ವ್ ಮಾಡಿದ್ರೆ 2x ಈಕ್ವಲ್ ಟು 9 ಮೈನಸ್ 5 4 ಬರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 2 ಬರುತ್ತೆ. ಇದನ್ನು ಈ ರೀತಿಯೂ ಬರಿಬೋದು. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 2. ನೆಕ್ಸ್ಟ್ ಎಕ್ಸ್ ಸಚ್ ದಟ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 7 ಅಂತ ಇದೆ. ಇದಕ್ಕೆ ಎಕ್ಸ್ ಸಚ್ ದಟ್ ಎಕ್ಸ್ ಲೆಸ್ ದ್ಯಾನ್ 7, ಯಾಕೆಂದರೆ ಇದು ಈಕ್ವಲ್ ತೊಗೊಂಡಿರೋದ್ರಿಂದ ಈಕ್ವಲ್ ಹಾಕ್ಬಿಡಿ. ನೆಕ್ಸ್ಟ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಆ್ಯಂಡ್ 2x ಪ್ಲಸ್ 1 ಲೆಸ್ ದ್ಯಾನ್ 10 ಅಂತ ಇದೆ. ಇದಕ್ಕೆ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಆ್ಯಂಡ್ 2x ಪ್ಲಸ್ 1 ಲೆಸ್ ದ್ಯಾನ್ ಇದೆ, ಗ್ರೇಟರ್ ದ್ಯಾನ್ ಹಾಕಿ. ಈಕ್ವಲ್ ಹಾಕಿಲ್ಲ, ನೀವು ಈಕ್ವಲ್ ಹಾಕ್ಬಿಡಿ. ಅವ್ರು ಏನಾದರೂ ಈಕ್ವಲ್ ಹಾಕಿದರೆ ನೀವು ಹಾಕಬೇಡಿ, ಅವ್ರು ಈಕ್ವಲ್ ಹಾಕಿಲ್ಲ ಅಂದರೆ ನೀವು ಈಕ್ವಲ್ ಹಾಕ್ಬೋದು. ನೆಕ್ಸ್ಟ್ ಫೋರ್ತ್ ಒನ್, ಗಿವ್ ಯು ಈಕ್ವಲ್ ಟು 1 2 3 4 5 6 7 8 9 ಅಂತ ಇದೆ. ಎ ಈಕ್ವಲ್ ಟು 2 4 6 8, ಬಿ ಈಕ್ವಲ್ ಟು 2 3 5 7. ವೆರಿಫೈ ದಟ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಇದೆ. ಈಗ ಫಸ್ಟು ಎ ಡ್ಯಾಶ್ ಮಾಡ್ಕೊಳ್ಳೋಣ. ಎ ಡ್ಯಾಶ್ ಅಂತ ಅಂದರೆ 2 4 6 8 ಬಿಟ್ಟು ಉಳಿದಿರೋದ್ರಿಂದ ಬರೀವಿ 1 3 5 7 9. ಬಿ ಡ್ಯಾಶ್ ಬರ್ಕೊಳ್ಳೋಣ. ಬಿ ಡ್ಯಾಶ್ ಅಂತ ಅಂದರೆ 2 3 5 7 ಬಿಟ್ಟು 1 4 6 8 9 ಅಂತ ಬರುತ್ತೆ. ಈಗ ಫಸ್ಟು ನಾವೇನು ಮಾಡಬೇಕು, ಎ ಯೂನಿಯನ್ ಬಿ ಬರೀರಿ. ಎ ಯೂನಿಯನ್ ಬಿ, ಎ ಮತ್ತು ಬಿನ ಯೂನಿಯನ್ ಮಾಡಿ ಬರೀರಿ. ಏನು ಸಿಗುತ್ತೆ, 2 3 4 5 6 7 8 ಸಿಗುತ್ತೆ. ಈಗ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಮಾಡಿ. ಹೋಲ್ ಡ್ಯಾಶ್ ಮಾಡಿದರೆ 1 ಇಲ್ಲ, 2 3 4 5 6 7 8 ಇದೆ, 9. ಇದು ಫಸ್ಟ್ ಇಕ್ವೇಷನ್ ಆಯಿತು. ಈಗ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಈಗ ಎ ಡ್ಯಾಶ್ ಬರ್ತಿದ್ದೀವಲ್ವಾ, ಎ ಡ್ಯಾಶ್ ಮತ್ತು ಬಿ ಡ್ಯಾಶಲ್ಲಿ ಇಂಟರ್ಸೆಕ್ಷನ್ 1 ಇದೆ, 3 ಇಲ್ಲ, 5 ಇಲ್ಲ, 7 ಇಲ್ಲ, 9 ಇದೆ. ಸೊ ಇದೇನು ಬಂತು, 1 9. ಫ್ರಮ್ ಈಕ್ವೇಷನ್ 1 ಆ್ಯಂಡ್ 2 ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಆಯಿತು. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಬಿ ಬರೀರಿ. ಎ ಮತ್ತು ಬಿನಲ್ಲಿ ಕಾಮನ್ ಇರುವಂಥ ಎಲಿಮೆಂಟ್ 2 ಇದೆ, 4 ಇಲ್ಲ, 6 ಇಲ್ಲ, 8 ಕೂಡ ಇಲ್ಲ. ಸೊ ಒಂದೇ ಎಲಿಮೆಂಟ್ ಇರೋದು 2. ಈಗ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಬರೀರಿ. 2ನ ಬಿಟ್ಟು ಉಳಿದಿರೋ ಎಲ್ಲ ಎಲಿಮೆಂಟ್ಸು ಬರೀರಿ. 1 3 4 5 6 7 8 9. ನೆಕ್ಸ್ಟ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಬರೀರಿ. ಇದನ್ನು ಇಕ್ವೇಷನ್ 3 ತಗೊಳ್ಳಿ. ನೆಕ್ಸ್ಟ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಇಲ್ಲೇ ಬರ್ತಿದ್ದೀವಲ್ವಾ, 1 ಇದೆ, 3 ಇದೆ, 4 5 6 7 8 9. ಇದನ್ನು ಇಕ್ವೇಷನ್ 4 ತಗೊಳ್ಳಿ. ಫ್ರಮ್ ಇಕ್ವೇಷನ್ 3 ಆ್ಯಂಡ್ 4 ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಈಕ್ವಲ್ ಟು ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಂತ ಆಯಿತು. ನೆಕ್ಸ್ಟ್ ಡ್ರಾ ದ ಅಪ್ರಾಪ್ರಿಯೇಟ್ ವೆನ್ ಡಯಾಗ್ರಾಮ್ ಆಫ್ ಅಂತ ಇದೆ. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ ಇದೆ. ಎ ಯೂನಿಯನ್ ಬಿ ಅಂದರೆ ಇಷ್ಟು ಬರುತ್ತೆ. ಇದು ಎ, ಇದು ಬಿ. ಇದನ್ನು ಬಿಟ್ಟು ಹೊರಗಡೆಗೆ ಮಾರ್ಕ್ ಮಾಡಿ ಅಂತ ಇರೋದ್ರಿಂದ ಇದು ನಮಗೆ ಸೊಲ್ಯೂಷನ್. ನೆಕ್ಸ್ಟ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಎ ಡ್ಯಾಶ್ ಅಂದರೆ ಈ ಫಸ್ಟ್ ಸರ್ಕಲ್ನ ಬಿಟ್ಟು ಹೊರಗಡೆ ಇರೋದು, ಬಿ ಡ್ಯಾಶ್ ಅಂದರೆ ಈ ಸೆಕೆಂಡ್ ಸರ್ಕಲ್ನ ಬಿಟ್ಟು ಹೊರಗಡೆ ಇರೋದು. ಇಂಟರ್ಸೆಕ್ಷನ್ ಆಗಿರೋದ್ರಿಂದ ಅದೆರಡಕ್ಕೂ ಕಾಮನ್ ಆಗಿ ಬರೋವಂಥದ್ದು ಈ ಪೋರ್ಷನ್. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶು. ಎ ಬಿ ಇದೆ, ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಇದು ಮಿಡಲ್ ಒನ್. ಇದನ್ನು ಬಿಟ್ಟು ಹೊರಗಡೆ ಇದನ್ನು
ನಾನು ಮಾರ್ಕ್ ಮಾಡಬೇಕಾಗುತ್ತೆ. ಇದು ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್. ನೆಕ್ಸ್ಟ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್. ಎ ಡ್ಯಾಶ್ ಅಂದರೆ ಸರ್ಕಲ್ ಬಿಟ್ಟು ಆಚೆ, ಬಿ ಡ್ಯಾಶ್ ಅಂದರೆ ಈ ಸರ್ಕಲ್ನ ಬಿಟ್ಟು ಆಚೆ. ಸೊ ಇದೆರಡಕ್ಕೂ ಸೇರೋ ಪೋರ್ಷನ್ ಇದಾಗಿರುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಲೆಟ್ ಯು ಬಿ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್ ಇಫ್ ಎ ಇಸ್ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ವಿತ್ ಅಟ್ ಲೀಸ್ಟ್ ಒನ್ ಆ್ಯಂಗಲ್ ಡಿಫ್ರೆಂಟ್ ಫ್ರಮ್ 60 ಡಿಗ್ರಿ. ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ವಿತ್ ಅಟ್ ಲೀಸ್ಟ್ ಒನ್ ಆ್ಯಂಗಲ್ ಡಿಫ್ರೆಂಟ್ ಫ್ರಮ್ 60 ಡಿಗ್ರಿ ಅಂತ ಇದೆ. ಎ ಡ್ಯಾಶ್ ಬರಿಬೇಕಲ್ವಾ, ಸೇಮ್ ಬರೀರಿ. ಎ ಡ್ಯಾಶ್ ಈಸ್ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ with at least one angle is equal to 60 ಡಿಗ್ರಿ. ಅಂದರೆ ಇದರಲ್ಲಿ ಯಾವ್ದಾದ್ರು ಒಂದು ಆ್ಯಂಗಲು ಡಿಫ್ರೆಂಟ್ ಫ್ರಮ್ 60 ಡಿಗ್ರಿ, ಒಂದಾದರೂ ಸರಿ 60 ಡಿಗ್ರಿ ಅಂತ ಬೇರೆ ಆಗಿರಬೇಕು ಅಂತ ಹೇಳ್ತಾ ಇದೆ. ನಾವೇನು ಹೇಳ್ತಾ ಇದ್ದೀವಿ, ಅಟ್ಲೀಸ್ಟ್ ಒಂದು ಆ್ಯಂಗಲ್ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಬರಿತಾ ಇದ್ದೀವಿ. ನೆಕ್ಸ್ಟ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಫಸ್ಟ್ ಎ ಯೂನಿಯನ್ ಎ ಡ್ಯಾಶ್. ನಾನು ಆಗಲೇ ಹೇಳಿದೆ ಎ ಯೂನಿಯನ್ ಎ ಡ್ಯಾಶ್ ಅಂದರೆ ಇದು ಎ ಆಗಿದ್ರೆ ಇದನ್ನು ಬಿಟ್ಟು ಆಚೆ ಇರೋದು ಎ ಡ್ಯಾಶ್ ಆಗಿರುತ್ತೆ. ಅಂದರೆ ಯೂನಿಯನ್ ಎ ಡ್ಯಾಶ್ ಅಂದರೆ ಏನು ಸಿಗುತ್ತೆ, ಯೂನಿವರ್ಸಲ್ ಸೆಟ್ ಸಿಗುತ್ತೆ. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಎ ಡ್ಯಾಶ್. ಎನೇ ಬೇರೆ ಎ ಡ್ಯಾಶೇ ಬೇರೆ, ಅದೆರಡರಲ್ಲೂ ಕಾಮನ್ ಎಲಿಮೆಂಟೇ ಸಿಗಲ್ಲ, ಫಿ. ನೆಕ್ಸ್ಟ್ ಫಿ ಡ್ಯಾಶ್ ಇಂಟರ್ಸೆಕ್ಷನ್ ಎ ಅಂತ ಇದೆ. ಫಿ ಡ್ಯಾಶ್ ಅಂದರೆ ಯೂನಿವರ್ಸಲ್ ಸೆಟ್, ಇಂಟರ್ಸೆಕ್ಷನ್ ಎ ಅಂತ ಇದೆ. ಇದು ಯೂನಿವರ್ಸಲ್ ಸೆಟ್ ಅಂದರೆ ಇದರೊಳಗಡೆ ಇರೋ ಪುಟ್ಟದು ಸೆಟ್ ಎ ಆಗಿರುತ್ತೆ. ಇದಕ್ಕೂ ಕಾಮನ್ ಇರೋ ಎಲಿಮೆಂಟ್ ಅಂತ ಅಂದರೆ ಸೆಟ್ ಎ. ನೆಕ್ಸ್ಟ್ ಯು ಡ್ಯಾಶ್ ಅಂದರೆ ಎಂಟಿ ಸೆಟ್, ಇಂಟರ್ಸೆಕ್ಷನ್ ಎ. ಎನಲ್ಲಿ ಕೆಲವೊಂದು ಎಲಿಮೆಂಟ್ಸ್ ಇರುತ್ತೆ, ಫಿನಲ್ಲಿ ಎಲಿಮೆಂಟ್ಸ್ ಆಬ್ಸೆಂಟ್ ಆಗಿರುತ್ತೆ. ಸೊ ಇಂಟರ್ಸೆಕ್ಷನ್ ಮಾಡ್ತಿರೋದ್ರಿಂದ ಫಿ